ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ಡೈಲಿ ವ್ಲಾಗ್ಗೆ ಸ್ವಾಗತ. ನನ್ ಮಕ್ಕನು ತೋರ್ಸ ಸತ್ಯ ಖುಷಿ ಹ್ಮ್ ಹ್ಮ್ ನಾವೆಲ್ಲ ಏನ್ ಮಕ್ಕ ಇಲ್ವಲ್ಲಮ್ಮ ಅಂದ ನೋಡಿ ಫ್ರೆಂಡ್ಸ್, ನಾವು ಬೆಂಗಳೂರಿಗೆ ಬಂದಿದ್ದೀವಿ. ಬೆಂಗಳೂರು ಮೆಟ್ರೋ ಸ್ಟೇಷನ್ ಅಲ್ಲಿ ಇದೀವಿ. ಟೈಮ್ ಬಂದು 7 ಗಂಟೆ ಆಗೈತೆ. ನಮ್ಮ ಹುಡುಗನ ಎಕ್ಸಾಮ್ ಇತ್ತು, ಹಂಗಾಗಿ ಬಂದಿದ್ದೀವಿ ಕರ್ಕೊಂಡು. ನೋಡಿ ಫ್ರೆಂಡ್ಸ್, ಇದೆ ಮೆಟ್ರೋದು ಮ್ಯಾಪ್. ನಾವು ಹೋಗ್ಬೇಕಾಗಿರೋದು ಯಲಹಂಕಕ್ಕೆ. ಎಲ್ಲೈತೆ ಯಲಹಂಕ? ಯಲಹಂಕ ನ್ಯಾಷನಲ್ ಕಾಲೇಜ್, ಲಾಲ್ಬಾಗ್ ನ್ಯಾಷನಲ್ ಕಾಲೇಜು. ಇಲ್ಲ ಯಲಹಂಕ ಇಲ್ವಂತೆ. ಇದು ಇದು ಯಶವಂತಪುರ ಲಾಸ್ಟ್ ಅಂತ. ಬಸ್ಸಿಗೆ ಹೋಗ್ಬೇಕೇನ ಬನ್ರಿ. ಯಶವಂತಪುರ ಲಾಸ್ಟ್ ಅಂತ ಹಾ, ನಾವು ಮೆಟ್ರೋದಲ್ಲೇ ಯಲಹಂಕ ತಕ್ಕ ಹೋಗ್ಬೋದು ಅಂತ ಹೋದ್ವಿ. ಆದರೆ ನಮಗೆ ಗೊತ್ತಿರಲಿಲ್ಲ ಯಲಹಂಕಕ್ಕೆ ಮೆಟ್ರೋ ಹೋಗಲ್ಲ ಅಂತ ಹೇಳಿ. ಆಮೇಲೆ ಅವರು ಯಶವಂತಪುರ ಲಾಸ್ಟು ಅಂತಂದರು. ಹಂಗಾಗಿ ನಾವು ಬಸ್ಗೆ ಹೋಗ್ಬೇಕಾಗಿತ್ತು. ಹೋದ್ವಿ, ಅದ್ರಲ್ಲಿ ಬೇರೆ ಟೈಮ್ ಆಗಿ ಹೋಗ್ಬಿಟ್ಟಿತ್ತು. ನಮ್ಮ ಹುಡುಗಂಗೆ 8 ಗಂಟೆಗೆ ಎಕ್ಸಾಮ್ ಅಂತ ಹೇಳ್ಬಿಟ್ಟಿದ್ರು. ನಾವು ಇಲ್ಲಿಂದ ನಮ್ಮೂರಿಂದ ನಾವು ಹೊರಡೋಷ್ಟೊತ್ತಿಗೆ ನೈಟು 12 ಗಂಟೆಗೆ ಹೊರಟಿದ್ವಿ. 12 ಗಂಟೆಗೆ ಹೊರಟು ಅಲ್ಲಿ ಟಿಪ್ಟೂರ್ಗೆ ಹೋಗಿ, ಟಿಪ್ಟೂರಿಂದ 2:30 ಟ್ರೈನ್ಗೆ ಹತ್ತಿದ್ವಿ. 2:30 ಟ್ರೈನ್ಗೆ ಹತ್ತಿ ಬೆಂಗಳೂರಿಗೆ 6 ಗಂಟೆಗೆ ಹೋಗಿ ರೀಚ್ ಆದವು. 6 ಗಂಟೆಗೆ ಹೋಗಿ ರೀಚ್ ಆದ್ದು. ಅಲ್ಲಿಂದ ಮೆಟ್ರೋದಲ್ಲಿ ಹೋಗೋಣ ಅಂತ ಹೋದ್ವಿ. ಆದರೆ ಅವ್ರು ಯಶವಂತಪುರ ಲಾಸ್ಟು, ಯಲಹಂಕಗೆ ಹೋಗಲ್ಲ ಅಂತಂದರು. ಇದಾದಮೇಲೆ ಸರಿ ಇನ್ನೇನು ಬಿಡ್ರಿ ಆತಾಗೆ ಅಂತೇಳಿ ಬಸ್ಸಿಗೆ ಹೋಗೋಣ ಅಂತೇಳಿ, ಗೌರ್ಮೆಂಟ್ ಬಸ್ ಯಾವ್ದು ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ, ನಂಬರ್ ಯಾವುದು ಅನ್ನೋದು ಗೊತ್ತಿಲ್ಲ. ಆಮೇಲೆ ಅಲ್ಲಿಂದ ಹೆಂಗೋ ಯಾರ್ಯಾರನ್ನ ಕೇಳ್ಕೊಂಡು ಡ್ರೈವರ್ನೆಲ್ಲ ಇದು ಮಾಡ್ಕೊಂಡು ವಿಚಾರಿಸ್ಕೊಂಡು ಆಮೇಲೆ ಬಸ್ಸಲ್ಲಿ ಹೆಂಗೋ ಸಿಕ್ತು. ಒಂದು 1/2 ಅವರ್ ಹುಡುಕಿದ್ದೀವಿ ಆ ಬಸ್ನ. 1/2 ಅವರ್ ಹುಡುಕಿ ಆಲ್ರೆಡಿ ಟೈಮಾಗಿ ಹೋಗ್ಬಿಟ್ಟಿತ್ತು. ಆಮೇಲೆ ಇವಾಗ ಹೋಗ್ತಾ ಇದ್ದೀವಿ ಯಲಹಂಕಕ್ಕೆ. ಆದರೆ ಯಲಹಂಕಕ್ಕೆ ಇದೆ ಫಸ್ಟ್ ಟೈಮ್ ನಾವು ಹೋಗ್ತಿರೋದು. ಆಮೇಲೆ ರೋಡ್ ಸೈಡಲ್ಲೆಲ್ಲ ನೋಡೋಕೆ ನೇಚರ್ ಸಕ್ಕತ್ತಾಗಿ ಕಾಣ್ತಿತ್ತು. ನೋಡಿ ಎಷ್ಟು ಚೆನ್ನಾಗೈತೆ. ಆಮೇಲೆ ನಮ್ಮ ಧ್ವಜ ನೋಡಿರಿ ಎಷ್ಟು ಚೆನ್ನಾಗೈತೆ ಅದು ನೋಡೋಕ್ಕೆ. ಸೂಪರಾಗಿ ಕಾಣ್ತೈತೆ. ನನಗಂತೂ ನಮ್ಮ ಧ್ವಜ ನೋಡೋಕ್ಕೆ ಸಖತ್ತು ಇಷ್ಟ ಆಗುತ್ತೆ. ಯಾರ್ಯಾರು ನಮ್ಮ ಧ್ವಜ ಇಷ್ಟಪಡ್ತೀರೋ ಎಲ್ಲ ಲೈಕ್ ಮಾಡಿ. ನನಗಂತೂ ತುಂಬ ಇಷ್ಟ ಅದು ನೋಡೋಕ್ಕೆ. ಮತ್ತು ನೋಡಿ ಇದೆಲ್ಲ ಪಕ್ಕದಲ್ಲಿ ಎಷ್ಟು ಸಖತ್ತಾಗೈತೆ. ಒಂದು ಸತಿ ಫ್ರೀಯಾಗಿ ಮಾಡ್ಕೊಂಡು ಹೋಗಿ ಇದೆಲ್ಲ ನೋಡ್ಕೊಂಬರ್ಬೇಕು. ಆಮೇಲೆ ಕಾಲೇಜಿಗೆ ಬಂದ್ವಿ ನಾವು. ನಮ್ಮ ಹುಡುಗಂಗೆ ಆಲ್ರೆಡಿ ಟೈಮಾಗಿ ಹೋಗಿತ್ತು, ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಎಕ್ಸಾಮ್ ಇದಕ್ಕೆ ಅಲ್ಲಿ ಹುಡ್ಕೊಂಡು ನಂಬರ್ ಹುಡ್ಕೊಂಡು ಅದೇ ಪರದಾಡಂಗೆ ಹೋಗ್ಬಿಟ್ಟಿತ್ತು. ಹಂಗಾಗಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನಮ್ಮ ಹುಡುಗನ ಎಕ್ಸಾಮಿಗೆಲ್ಲ ಕಳಿಸಿ ಅವ್ನಿಗೆ ನಂಬರ್ ಹುಡುಕೊಟ್ಟು ಎಕ್ಸಾಮಿಗೆ ಕಳಿಸಿ ಆದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿರೋದು. ತಿಂಡಿ ತಿಂದು ಎಷ್ಟು ಅವ್ನ ನಂಬರ್ಸ್ ಹುಡ್ಕೋದೇ ಸಾಕಾಗಿ ಹೋಗ್ಬಿಟ್ಟಿತ್ತು ನಮಗಂತೂ. ಅಥವಾ ಎಷ್ಟು ಜನ, ಒಬ್ಬರು ಇಬ್ಬರು ಅಲ್ಲ, ನಾವೇನೋ ಒಂದು 100 ಜನ ಇರ್ತಾರೆ ಅಂದ್ಕೊಂಡು ಹೋಗಿದ್ವಿ. ಆದರೆ ಅಲ್ಲಿ ನೋಡಿ ಸಖತ್ತು ಶಾಕ್ ಆಗ್ಬಿಡ್ತು. 1400 ಜನ ಇದ್ದರು ಫ್ರೆಂಡ್ಸ್ ಅಲ್ಲಿ. ಅಷ್ಟೋ ಜನದಲ್ಲಿ ಹೆಂಗೆ ಬರ್ಸೋದು, ಹೆಂಗೆ ನಂಬರ್ ಹುಡ್ಕೋದು ಅನ್ನೋದು ಸಖತ್ತು ತಲೆಗೆಟ್ಟಂಗೆ ಹೋಗ್ಬಿಟ್ಟಿತ್ತು. ಆಮೇಲೆ ಅವರು ಒಂದು ಇದ್ರದ್ದು ನಂಬರ್ ಹೇಳ್ತಾರೆ, ಅದ್ರ ಪ್ರಕಾರವಾಗಿ ಹೋಗೋದು. ಅವಾಗ ಗೊತ್ತಾಯಿತು, ಓ ಈ ಥರನಾ ಅಂತೇಳಿ. ನಮಗೆ ಗೊತ್ತಿರಲಿಲ್ಲ, ನಾವು ಇದೇ ಫಸ್ಟ್ ಟೈಮಲ್ಲಿ ಅಲ್ಲಿಗೆ ಹೋಗಿದ್ದು. ಆ ಥರ ಎಲ್ಲ ಇದು ಮಾಡ್ತಿರೋದು. ಆಮೇಲೆ ನಂಬರ್ ಸಿಕ್ತು. ನಮ್ಮ ಹುಡುಗನ ಕಳಿಸಿ ನೋಡಿ, ಪಾರ್ಕಲ್ಲಿ ಎಲ್ಲ ಮಕ್ಳುಗಳ್ನ ಕಳಿಸಿ ನೋಡಿ ಎಲ್ಲ ಹೆಂಗೆ ಕೂತಿದ್ದಾರೆ ಅಂತೇಳಿ. ಎಲ್ಲ ಹುಡುಗರನ್ನ ಕಳಿಸಿ ನೋಡಿ ಹಿಂಗೆ ಕೂತ್ಕೊಂಡಿರೋದೆಲ್ಲ. ಹೋಗಿ ಅವರು 9 ಗಂಟೆಗೆ ಹೋಗಿದ್ದು.
2:30ಗೆ ಬಂದರು. ನಮ್ಮ ಹುಡುಗನೂ 2:30ಗೆ ಬಂದ. ನೋಡಿ ಇವರೆಲ್ಲ ಎಕ್ಸಾಮ್ ಬರ್ಸೋಕೆ ಬಂದಿರೋದು ಪೇರೆಂಟ್ಸ್ಗಳು. ನೋಡಿ ಅಲ್ಲೆಲ್ಲ ಕೂತಿದ್ದಾರೆ, ಅಲ್ಲೆಲ್ಲ ಕೂತಿರೋರೆಲ್ಲ ಪೇರೆಂಟ್ಸ್ಗಳೇ. ಇಲ್ಲಿ ಸಖತ್ತು ಬಿಸಿಲು ಅಂದ್ರೆ ಬಿಸಿಲಿತ್ತು. ನಮಗೆ ಹೆಂಗೋ ಹಂಗೆ ಮರದ್ದು ನೆರಳಿತ್ತು, ಹೆಂಗೋ ಬಂದು ಕೂತ್ಕೊಂಡು ಹೊತ್ತಾಗ ಆರಾಮಾಗಿ. ತುಂಬ ಜನ ನೋಡಿ ಎಲ್ಲೆಲ್ಲಿ ಬೇಕಾದ್ರೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಪಾಪ. ನೋಡಿ ಎಷ್ಟು ಜನ ಕೂತಿದ್ದಾರೆ ಅಂತ. ಎಲ್ಲ ಎಕ್ಸಾಮ್ ಬರ್ಸೋಕೆ ಬಂದಿರೋದು ಪೇರೆಂಟ್ಸ್ಗಳು. ಎಲ್ಲ ಅರ್ಧ ಹೊತ್ತು 12 ಗಂಟೆಲೇ ಬಂದಿದ್ದಾರೆ ಪಾಪ. ಯಾರಿಗೂ ನಿದ್ದೆ ಇಲ್ಲ. ಒಬ್ಬೊಬ್ರು ಮಲ್ಕೊಂಡಿದ್ದಾರೆ ನೋಡಿ, ಇಲ್ಲೊಬ್ರು ಮಲಗಿದ್ದಾರೆ. ಅವರು ಯಾರಿಗೂ ನಿದ್ದೆ ಇಲ್ಲ. ಎಕ್ಸಾಮ್ಗಳು ಬರ್ಸೋಕ್ಕೆ ಅದು ನಂಬರ್ಸ್ಗಳು ಹುಡುಕ್ಬೇಕು ಅನ್ನೋದೇ ಎಲ್ಲ ಪೇರೆಂಟ್ಸ್ಗಳಿಗೂ ಪ್ರಾಬ್ಲಮ್. ಸಖತ್ತು ಇದಾಗ್ಬಿಟ್ಟಿದ್ದು. ನೋಡಿ ಎಲ್ಲ ಮಲ್ಕೊಂಡಿದ್ದಾರೆ, ಒಬ್ಬರು ಕೂತ್ಕೊಂಡಿದ್ದಾರೆ. ನಾವು ಸ್ವಲ್ಪ ಹೊತ್ತಿಲ್ಲೇ ರೆಸ್ಟ್ ಮಾಡಿವು. ನಮ್ಮ ಹುಡುಗನ 2:30ಗೆ ಬಂದ ಎಕ್ಸಾಮ್ ಮುಗಿಸ್ಕೊಂಡು. ಅವರು ರೂಲ್ ಪ್ರಕಾರವಾಗಿ ಬಿಡ್ತಾಯಿದ್ರು ನೋಡ್ರಿ. ಹಂಗಾಗಿ ಬರ್ದವ್ರು ಬರ್ತಾನೆ ಇದ್ರು ಒಬ್ಬೊಬ್ಬರೇ. ಅದನ್ನು ಪೇರೆಂಟ್ಸ್ ಹೋಗಿ ಅಲ್ಲಿ ನಿಂತ್ಕೊಂಡು ಬರ್ದಾದ್ಮೇಲೆ ಬಂದಿದ್ದು ಅವ್ರವ್ರ ಮಕ್ಳನ್ನ ಕರ್ಕೊಂಬರ್ಬೇಕು. ಅಲ್ಲಿ ಎಲ್ಲ ಇದು ಬಾಕ್ಲ ಹತ್ರನೇ ನಿಂತ್ಕೊಂಡಿರ್ಬೇಕಲ್ಲಿ. ಎಕ್ಸಾಮ್ ಮುಗಿಸಿ ಬರ್ತಾಯಿದ್ರು ಮಕ್ಳುಗಳು ಒಬ್ಬೊಬ್ಬರೇ. ನೋಡ್ರಿ ಎಲ್ಲ ಪೇರೆಂಟ್ಸ್ಗಳೆಲ್ಲ ಕಾಯ್ಕೊಂಡು ನಿಂತ್ಕೊಂಡ್ರದೆ. ಇವರು ಒಬ್ಬರು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.